ನಮ್ಮನ್ನು ಯೋಗ್ಯ ಸ್ಥಿತಿಗೂ ಮತ್ತು ಸಮರ್ಥರನ್ನಾಗಿ ಆಗಿಸುವುದಕ್ಕೂ ದೇವರಾತ್ಮವನ್ನು ಒದಗಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸ್ತಿರುವಂಥ ದೇವರ ವಾಕ್ಯದ ವಿಷಯ ಪವಿತ್ರಾತ್ಮನ ವಾಗ್ದಾನ. ಈ ನಿಟ್ಟಿನಲ್ಲಿ ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯದ ಭಾಗವು ಆದಿಕಾಂಡ 41ನೇ ಅಧ್ಯಾಯ 37ರಿಂದ 39 ವಚನಗಳು. ಆದಿಕಾಂಡ 41ನೇ ಅಧ್ಯಾಯ 37ರಿಂದ 39 ವಚನಗಳು. ವಾಕ್ಯ ಹೀಗೆ ಹೇಳ್ತದೆ: ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರಾತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೇ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರಾತ್ಮನ ತಾನೇ ನಮ್ಮನ್ನು ಬಲಪಡಿಸಲಿ, ಬೋಧಿಸಲಿ. ಪರಲೋಕದ ತಂದೆಯು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಾವು ಈ ದಿನ ಓದಿದಂಥ ವಾಕ್ಯವು ಆದಿಕಾಂಡ ಪುಸ್ತಕದಿಂದ. ಅದರಲ್ಲಿ ಯಾಕೋಬನ 12 ಮಂದಿ ಮಕ್ಕಳಲ್ಲಿ ಬಹಳ ಪ್ರಸಿದ್ಧನಾದ ಒಬ್ಬನು ಯೋಸೇಫ. ಈತನ ಜೀವಿತದಲ್ಲಿ ನಡೆದ ಒಂದು ಪ್ರಾಮುಖ್ಯವಾದ ಘಟನೆ ಇಲ್ಲಿ. ಇದರ ನಿಮಿತ್ತ ಪ್ರಪಂಚಕ್ಕೆ ದೊರೆತ ಕೆಲವು ಉತ್ತಮೋತ್ತಮ ಸಂಗತಿಗಳು, ಇವುಗಳಲ್ಲಿ ಕೆಲವೊಂದನ್ನು ಧ್ಯಾನಿಸೋದಕ್ಕೆ ದೇವರಾತ್ಮ ನಮ್ಮನ್ನು ಇದನ್ನು ಬಲಪಡಿಸಲಿ. ಈ 41ನೇ ಅಧ್ಯಾಯದ ಈ ಪ್ರಸಂಗದಲ್ಲಿ ಇದೊಂದು ಸುದೀರ್ಘವಾದ ಅಧ್ಯಾಯ. ಆಗಿನ ಆ ಕಾಲದ ಒಂದು ಪ್ರಬಲ ಸಾಮ್ರಾಜ್ಯ ಐಗುಪ್ತ ಸಾಮ್ರಾಜ್ಯ, ಅಂದರೆ ಈಜಿಪ್ಟ್ ಸಾಮ್ರಾಜ್ಯ. ಈಜಿಪ್ಟನ್ನು ಆಳುವಂಥ ಅರಸ ಫರೋಹ. ಈತನಿಗೆ ಕನಸು ಬೀಳ್ತದೆ. ಒಂದರ ನಂತರ ಒಂದು ಕನಸು ಒಂದೇ ರಾತ್ರಿಯಲ್ಲಿ ಬೀಳ್ತದೆ. ಮೊದಲ ಕನಸಿನಲ್ಲಿ ಬಹಳ ಪುಷ್ಟವಾದ ಆಕಳುಗಳು, ಬಹಳ ಲಕ್ಷಣವಾದ ದಟ್ಟಪುಷ್ಟವಾದ ಕೊಬ್ಬಿದ 7 ಆಕಳುಗಳು, ಅವು ನೈಲ್ ನದಿಯಿಂದ ಮೇಲೇರಿ ಬಂದು ಆಪು ಹುಲ್ಲನ್ನು ಮೇಯ್ತಿರ್ತದೆ. ಅವುಗಳ ಹಿಂದೆಯೇ ಮೈಯೊಣಗಿದಂಥ ಬಡವಾದ 7 ಆಕಳುಗಳು ನದಿಯೊಳಗಿಂದ ಬಂದು ಆ ಮೊದಲು ಕಾಣಿಸಿದ ದಟ್ಟಪುಷ್ಟವಾದ ಆಕಳುಗಳನ್ನು ಅವುಗಳು ತಿಂದು ಬಿಡ್ತದೆ ಅಥವಾ ನುಂಗಿ ಬಿಡ್ತದೆ. ಈ ಕನಸನ್ನು ಕಾಣುತ್ತಲೇ ಫರೋಹನಿಗೆ ಎಚ್ಚರವಾಗ್ತದೆ. ತಿರುಗಿ ಆತನಿಗೆ ನಿದ್ದೆ ಬಂದು ನಿದ್ರಿಸುವಾಗ ಮತ್ತೊಂದು ಕನಸು ಬೀಳ್ತದೆ. ಒಳ್ಳೆ ಪುಷ್ಟಿಯುಳ್ಳ 7 ತೆನೆಗಳು ಒಂದೇ ದಂಟಿನಲ್ಲಿ ಕಾಣ್ತದೆ. ಅದರ ಹಿಂದೆ ಮೂಡನ ಗಾಳಿಯಿಂದ ಕೆಟ್ಟು ಬತ್ತಿ ಹೋಗಿದ್ದ ಬೇರೆ 7 ತೆನೆಗಳು ಮೊಳೆತು ಬರುತ್ತೆ. ಈಗ ಬತ್ತಿ ಹೋಗಿದ್ದ ಈ ತೆನೆಗಳು ದಟ್ಟುಪುಷ್ಟವಾಗಿದ್ದ ಅಥವಾ ಪುಷ್ಟಿಯಿಂದ ಕೂಡಿದ ತೆನೆಗಳನ್ನ ನುಂಗಿ ಬಿಡ್ತದೆ. ಮತ್ತೆ ಅರಸನು ಕನಸಿನಿಂದ ಎಚ್ಚರಗೊಳ್ತಾನೆ, ನಿದ್ರೆಯಿಂದ ಎಚ್ಚರಗೊಳ್ತಾನೆ. ನಂತರದಲ್ಲಿ ಬೆಳಗ್ಗೆ ಬಹಳ ಮನಸ್ಸಿನಲ್ಲಿ ಕಳವಳಗೊಂಡು ತನ್ನ ಬಳಿ ಇದ್ದಂಥ ಜ್ಞಾನಿಗಳನ್ನ, ವಿದ್ವಾಂಸರನ್ನ, ಜೋಯಿಸರನ್ನ ಎಲ್ಲರನ್ನ ಕರೆದು ಅದರ ಅರ್ಥವನ್ನು ವಿವರಿಸುವಂತೆ ಕೇಳ್ತಾನೆ. ಯಾರಿಗೂ ಅದರ ಅರ್ಥವನ್ನು ಹೇಳಲಿಕ್ಕಾಗಲ್ಲ. ಅವನ ಸಮೀಪದಲ್ಲಿದ್ದ ಪಾನದಾಯಕ ಅವನೀಗ ಅರಸನ ಮುಂದೆ ತಗ್ಗಿಸಿಕೊಂಡು ತನ್ನ ಜೀವಿತದಲ್ಲಿ ಹಿಂದೆ ಆಗಿದ್ದ ಒಂದು ಘಟನೆಯನ್ನು ಅರಸನಿಗೆ ಜ್ಞಾಪಕಪಡಿಸ್ತಾನೆ. ಯಾವುದೋ ಒಂದು ಕಾರ್ಯ ಅರಸನಿಗೆ ಇಷ್ಟವಾಗದಿದ್ದಾಗ ಈ ಪಾನದಾಯಕನನ್ನು ಮತ್ತು ಭಕ್ಷ್ಯಗಾರನನ್ನು ಇಬ್ಬರನ್ನ ಅರಸ ಬಂಧಿಸಿ ಸೆರೆಮನೆಯಲ್ಲಿಟ್ಟಿರ್ತಾನೆ. ಅದೇ ವೇಳೆಗೆ ಸರಿಯಾಗಿ ಯೋಸೇಫನು ಸಹ ಸೆರೆಮನೆಯಲ್ಲಿರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ಈ ಪಾನದಾಯಕನಿಗೂ ಭಕ್ಷ್ಯಗಾರನಿಗೂ ಒಂದೇ ರಾತ್ರಿ ಕನಸು ಬೀಳುತ್ತೆ. ಅವರು ಯೋಸೇಫನ ಬಳಿ ಕನಸು ಹೇಳಿಕೊಂಡಿರ್ತಾರೆ. ಆ ಕನಸಿನ ಅರ್ಥವನ್ನು ಕೂಡಲೇ ಆತನು ವಿವರಿಸಿರ್ತಾನೆ. ಅದರ ಪ್ರಕಾರ ಪಾನದಾಯಕನಿಗೆ ಬಿಡುಗಡೆಯು ಮತ್ತು ಅದೇ ಕೆಲಸವು, ಅದೇ ವೃತ್ತಿ ಅವನಿಗೆ ದೊರಕ್ತದೆ. ಆದರೆ ಭಕ್ಷ್ಯಗಾರನಿಗೆ ಗಲ್ಲು ಶಿಕ್ಷೆಯಾಗಿ ಆತನು ತಿರುಗಿ ಹೋಗ್ತಾನೆ. ಇದರ ವಿವರಣೆಗಳನ್ನ ಆತನು ಸ್ಪಷ್ಟವಾಗಿ ತಿಳಿಸಿರ್ತಾನೆ. ಈಗ ಆ ಪಾನದಾಯಕನು ಬಂದು ಅರಸನ ಬಳಿ ಹೇಳ್ತಾನೆ, ಹೀಗೆ ಸೆರೆಮನೆಯಲ್ಲಿ ನನಗೆ ಅನುಭವವಾಯಿತು. ಅಲ್ಲಿ ಒಬ್ಬ ಇಬ್ರಿಯ ಯವನಸ್ಥನಿದ್ದಾನೆ, ಅವನಿದನ್ನು ಹೇಳಲಿಕ್ಕೆ ಶಕ್ತನು. ಕೂಡಲೇ ಅರಸನು ಅವನನ್ನು ಕರೆಸ್ತಾನೆ. ಅರಸನು ಅವನನ್ನು ಕಂಡು ಮಾತನಾಡ್ತಾನೆ,
ನನಗೆ ನಾನು ಕನಸು ಕಂಡಿದ್ದೇನೆ 15ನೇ ವಚನ, ಅದರ ಅರ್ಥವನ್ನು ಹೇಳಬಲ್ಲವರು ಯಾರೂ ಇಲ್ಲ, ಆದರೆ ನೀನು ಕನಸನ್ನು ಕೇಳುತ್ತಲೇ ಅದರ ಅರ್ಥವನ್ನು ಹೇಳಬಲ್ಲವನೆಂದು ವರ್ತಮಾನ ಕೇಳಿದ್ದೇನೆ ಎಂಬುದಾಗಿ ಅವನನ್ನು ಹೊಗಳಿ ಮಾತನಾಡಿದರೆ, ಬಹಳ ತಗ್ಗಿಸಿಕೊಂಡು ಯೋಸೇಫ ಈಗ ಮಾತನಾಡ್ತಾನೆ. ಯೋಸೇಫ 16ನೇ ವಚನದಲ್ಲಿ ಹೇಳ್ತಾನೆ, ನನ್ನಲ್ಲಿ ಅಂಥ ಸಾಮರ್ಥ್ಯವೇನೂ ಇಲ್ಲ, ಆದರೆ ದೇವರು ಫರೋಹನಿಗೆ ಶುಭಕರವಾದ ಉತ್ತರವನ್ನು ಕೊಡಬಲ್ಲನೆಂದು ಹೇಳಿದನು. ಹಾಗಾದರೆ ಈತನು ದೇವರ ಮೇಲೆ ಎಷ್ಟೋ ಆತುಕೊಂಡಿದ್ದಾನೆ. ಈತನಿಗೆ ದೇವರೊಂದಿಗಿರುವಂಥ ಸತತ ನಿಕಟ ಸಂಬಂಧ. ಈತನು ದೇವರ ಮೇಲೆ ಆತುಕೊಳ್ಳುವಾಗ ದೇವರ ರಹಸ್ಯಗಳನ್ನ ಪ್ರಕಟಿಸಬಲ್ಲನು, ಆದರೆ ನಾನು ಅಂಥವನಲ್ಲ ಎಂಬಂಥ ಒಂದು ಬಹಳ ದೀನತೆ ಉತ್ತರವನ್ನು ಆತನಿಗೆ ಕೊಡ್ತಾನೆ. ಕೂಡಲೇ ಅರಸನು ತನ್ನ ಕನಸನ್ನೆಲ್ಲ ಹೇಳಿಕೊಳ್ತಾನೆ. ಅವನ ಕನಸನ್ನು ಹೇಳಿ ಮುಗಿಸ್ತಲೇ ಯೋಸೇಫನಿಗೆ ಮಾತನಾಡಿ ಆತನು ಹೇಳ್ತಾನೆ, ನೀನು ಕಂಡ ಎರಡೂ ಕನಸುಗಳ ಅರ್ಥ ಅಥವಾ ವಿಷಯ ಒಂದೇ. ಆತನು ಹೇಳ್ತಾನೆ, 7 ಒಳ್ಳೆಯ ಆಕಳುಗಳು 7 ವರ್ಷ, ಅದೇ ರೀತಿ ಆ 7 ತೆನೆಗಳು ಸಹ 7 ವರ್ಷವೇ, ಎರಡೂ ಒಂದೇ. ಅದರ ನಂತರದಲ್ಲಿ ಕಾಣುವಂಥ ಬಡಕಲಾದ ಅವಲಕ್ಷಣದಿಂದ ಕೂಡಿದ ಆ ಬಡ ಆಕಳುಗಳು, ನಂತರದಲ್ಲಿ ಕಾಳಿಲ್ಲದ ತೆನೆಗಳು, ಅವುಗಳು ಸಹ 7 ವರ್ಷ. ಸುಭಿಕ್ಷದ ನಂತರ ದುರ್ಭಿಕ್ಷ ಬರ್ತದೆ. ಈಗ ಹೇಗೆ ಅವಲಕ್ಷಣವಾಗಿದ್ದ ಆ ಬಡ ಆಕಳುಗಳು ಪುಷ್ಟಿಯಾಗಿದ್ದ ಆಕಳುಗಳನ್ನ ತಿಂದು ಬಿಟ್ಟುವೋ, ಈ ಕಾಳಿಲ್ಲದ ತೆನೆಗಳು ಪುಷ್ಟವಾಗಿದ್ದ ತೆನೆಗಳನ್ನ ಹೇಗೆ ನುಂಗಿಬಿಟ್ಟವೋ, ಹಾಗೆಯೇ 7 ವರ್ಷದ ಸುಭಿಕ್ಷ ನಂತರ ಬರುವಂಥ 7 ವರ್ಷದ ದುರ್ಭಿಕ್ಷ, ಬರಗಾಲ ಅವುಗಳನ್ನ ನುಂಗಿಬಿಡ್ತದೆ. ಮತ್ತು ದೇವರು ಇದನ್ನು 2 ಸತಿ ಬೇರೆ ಬೇರೆ ಕನಸುಗಳಲ್ಲಿ ತೋರಿಸಿರೋದ್ರಿಂದ ಈ ಕಾರ್ಯ ದೇವರು ಶೀಘ್ರವಾಗಿ ನೆರವೇರಿಸಲಿಕ್ಕಿದ್ದಾನೆ, ವೇಗವಾಗಿ ಆಗ್ತದೆ. ಇಷ್ಟನ್ನು ದೃಢಪಡಿಸಿ ಈಗ ಆತನು ಆಲೋಚನೆ ಕೊಡ್ತಾನೆ. ಕನಸಿನ ಅರ್ಥವನ್ನು ಹೇಳಿ ಈಗ ಮುಂದೆ ಅರಸನ ಮಾಡಬೇಕಾದದ್ದೇನು 38ರಲ್ಲಿ ಹೇಳ್ತಾನೆ, ಆದ್ದರಿಂದ ಅರಸ ಈಗ ವಿವೇಕಿಯು ಬುದ್ಧಿವಂತನಾಗಿರುವ ಒಬ್ಬ ಪುರುಷನನ್ನು ಆರಿಸಿಕೊಳ್ಬೇಕು. ಅವನನ್ನು ಐಗುಪ್ತ ದೇಶದ ಮೇಲೆ ಅಧಿಕಾರಿಯನ್ನಾಗಿಡಬೇಕು ಮತ್ತು ಅವನೊಂದು ಕೆಲಸ ಮಾಡಬೇಕು. ದೇಶದ ಎಲ್ಲ ಭಾಗಗಳಲ್ಲಿ ಬೆಳೆಯುವ ಬೆಳೆಗಳಲ್ಲಿ 5ರಲ್ಲಿ 1 ಪಾಲು ಅಂದರೆ ಒಬ್ಬರು ಬೆಳೆದ ಬೆಳೆಯಲ್ಲಿ 20% ಅರಸನು ಅರಸನಿಗೆ ಕೊಡಬೇಕು. ಅರಸನು ಇದಕ್ಕಾಗಿ ದೇಶದ ಎಲ್ಲ ಪ್ರದೇಶಗಳಲ್ಲಿ ಹೇಗೆ ಉಗ್ರಾಣ ಪಟ್ಟಣಗಳನ್ನ ಸ್ಥಾಪಿಸಬೇಕಾಗ್ತದೆ, ಹೇಗೆ ಅವುಗಳನ್ನ ಶೇಖರಿಸಬೇಕಾಗ್ತದೆ, ನಂತರದಲ್ಲಿ ಆ ಕ್ಷಾಮ ಕಾಲದಲ್ಲಿ ಹೇಗೆ ಅವುಗಳನ್ನ ಜನರಿಗೆ ವಿತರಿಸಬೇಕಾಗ್ತದೆ, ಹೀಗೆ ಜನರು ಸಾಯದೆ ಹೇಗೆ ಅವ್ರ ಜೀವನ ಕಂಡುಕೊಳ್ಳಬಹುದು ಎಂಬುವಂಥ ಆಲೋಚನೆಗಳನ್ನ ಅರಸನಿಗೆ ಆತನು ಬೋಧಿಸ್ತಾನೆ. ಅರಸನೆಲ್ಲವನ್ನ ತಾಳ್ಮೆಯಿಂದ ಕೇಳ್ತಾನೆ. ಕೂಡಲೇ ಅರಸನು ಹೇಳ್ತಾನೆ, ಫರೋಹ ಮತ್ತು ಅವನ ಪರಿವಾರದವರೆಲ್ಲರಿಗೂ ಈಗ ಸರಿಯಾಗಿ ಮನವರಿಕೆ ಆಗ್ತದೆ. ಹಾಗಾದರೆ ಆ ವಿವೇಕಿ ಬುದ್ಧಿವಂತನಾಗಿರುವ ಆ ಪುರುಷನನ್ನು ಆರಿಸಿಕೊಳ್ಬೇಕಂತ ಹೇಳಿದ್ನಲ್ಲ, ಈಗ ಅರಸ ಹೇಳ್ತಾನೆ, ಹಾಗಾದರೆ ಇಷ್ಟೊತ್ತು ಮಾತನಾಡಿದ ಯೋಸೇಫನ ಮಾತುಗಳನ್ನ ಕೇಳಿ ಅರಸ ಕೂಡಲೇ ಒಂದು ಮಾತು ಹೇಳ್ತಾನೆ. ಯೋಸೇಫನೊಳಗೆ ಏನಿದೆ ಎಂಬುದಾಗಿ ಹೇಳ್ತಾನೆ. ಆತನು ಹೇಳ್ತಾನೆ, ಈಗ ಫರೋಹ ತನ್ನ ಪರಿವಾರದವರಿಗೆ 38ನೇ ವಚನದಲ್ಲಿ ಹೇಳ್ತಾನೆ, ಈತನಲ್ಲಿ ದೇವರಾತ್ಮ ಉಂಟಲ್ಲ, ಅವನಲ್ಲಿ ತೋರಿ ಬಂದ ಜ್ಞಾನ ಮತ್ತು ಮುಂದೆ ಬರಲಿಕ್ಕಿರುವಂಥ ಸಮಸ್ಯೆ, ಅದನ್ನು ನಿಭಾಯಿಸಲಿಕ್ಕೆ ಬೇಕಾದ ಚಾಣಕ್ಷತನ, ವಿವೇಕ, ಇದೆಲ್ಲವನ್ನು ಕಂಡಾಗ, ಕೇಳಿಸಿಕೊಂಡಾಗ ಅರಸನಿಗೆ ಅವನೊಳಗೆ ದೇವರಾತ್ಮನ ಕಾಣ್ತಾನೆ. ಹಾಗಾಗಿ ಆತನು ಹೇಳ್ತಾನೆ, ಈತನಲ್ಲಿ ದೇವರಾತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷ ನಮಗೆ ಸಿಕ್ಕಾನೆ. ಒಬ್ಬ ಲೌಕಿಕ ಮನುಷ್ಯನ ಬಾಯಲ್ಲಿ ದೇವರ ಸಾಮರ್ಥ್ಯವುಳ್ಳ ಮನುಷ್ಯನ ಕುರಿತಾದ ದೇವರಾತ್ಮನನ್ನು ಪಡಕೊಂಡಿರುವ ಮನುಷ್ಯನ ವಿಶೇಷತೆ ಏನೆಂಬುದು ಅವನ ಬಾಯಿಂದ ಬರ್ತದೆ. ಕೂಡಲೇ ದೇವರು ನಿನಗೆ ಇದನ್ನೆಲ್ಲ ತಿಳಿಸಿರುವುದರಿಂದ ಅರಸನಿಗೆ ಗೊತ್ತಾಗುತ್ತೆ, ಇದೆಲ್ಲ ಇವನಿಗೆ ಮನದಟ್ಟು ಮಾಡಿದ್ದು, ತಿಳಿಸಿದ್ದು, ಸ್ಪಷ್ಟಪಡಿಸಿದ್ದು ದೇವರೇ. ಹಾಗಾದರೆ ನಿನಗೆ ಸಮಾನವಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ, ನೀನೇ ಸರ್ವಾಧಿಕಾರಿಯಾಗಬೇಕಂತಾಗಿ ಘೋಷಿಸೇ ಬಿಡ್ತಾನೆ. ತಕ್ಕ ಮರ್ಯಾದೆಗಳನ್ನ ಆತನಿಗೆ ಸಲ್ಲಿಸ್ತಾನೆ. ಅಧಿಕಾರ ಅರಸನ ಸಿಂಹಾಸನ ಅರಸನ ಕೈಲಿರ್ತದೆ, ಆದರೆ ಇಡೀ ಐಗುಪ್ತ ದೇಶದ ಸರ್ವಾಧಿಕಾರ ಯೋಸೇಫನ ಕೈಗೆ ಕ್ಷಣ ಹೊತ್ತಿನಲ್ಲಿ ಬಂದು ಬೀಳ್ತದೆ. ಅಲ್ಲಿಂದ ಸುಭಿಕ್ಷ ಕಾಲವನ್ನು, ನಂತರವಂಥ ದುರ್ಭಿಕ್ಷ ಕಾಲವನ್ನು ಬಹಳ ಸಮರ್ಥನಾಗಿ ಯೋಸೇಫನ ನಿಭಾಯಿಸ್ತಾನೆ. ಆ ಒಂದು ಸಂಗತಿಯ ವಿಶೇಷ, ಒಂದು ವೇಳೆ ಈಗ ಹೆಚ್ಚು ಕಮ್ಮಿ ಅನೇಕ ದೇಶಗಳಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಇದೆ. ಈ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಸರ್ಕಾರವು ಬೆಳೆಗಾರರಿಂದ ಬೆಳೆಗಳನ್ನು ಸಂಗ್ರಹಿಸಿ, ದವಸ ಧಾನ್ಯ ಅಥವಾ ವಿವಿಧ ಬೆಳೆಗಳನ್ನ ಸಂಗ್ರಹಿಸಿ, ನಂತರ ಅವುಗಳನ್ನು
ಸಮರ್ಪಕವಾಗಿ ಪ್ರಜೆಗಳಿಗೆ ವಿತರಿಸುವಂಥ ಒಂದು ವ್ಯವಸ್ಥೆ ಈಗ ಸಾಕಷ್ಟು ಆಧುನಿಕ ಸ್ಥಿತಿಯಲ್ಲಿ ಅದನ್ನು ನಾವು ಕಾಣ್ತೇವೆ. ಹಾಗಾದರೆ ಇಂಥ ಒಂದು ವ್ಯವಸ್ಥೆ ಒಂದು ವೇಳೆ ಪ್ರಪಂಚದ ಮಟ್ಟದಲ್ಲಿ ಚರಿತ್ರೆಯಲ್ಲಿ ಎಲ್ಲಿಯಾದರೂ ಆರಂಭವಾಗಿದೆ ಎಂಬುದನ್ನು ನಾವು ಹುಡುಕ್ತಾ ಹೋದರೆ ಒಂದು ವೇಳೆ ನಮಗೆ ಸಿಕ್ಕುವಂಥ ಒಂದು ಆರಂಭದ ಘಟನೆ ಆದಿಕಾಂಡದ 41ನೇ ಅಧ್ಯಾಯದಲ್ಲಿ ದೇವರ ಫರೋಹನಿಗೆ ಕೊಟ್ಟ ಕನಸು, ದೇವರು ಆ ಕನಸಿನ ಅರ್ಥವನ್ನು ಯೋಸೇಫನಿಗೆ ತಿಳಿಸಿದ ವಿಧ, ಅದನ್ನು ಆತನು ವಿವರಿಸಿದ ರೀತಿ, ನಂತರ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಂಗತಿಗಳನ್ನ ಆತನು ತಿಳಿಸ್ತಾನಲ್ಲ. ಇಲ್ಲಿ ರೈತರು ಬೆಳೆದ ಬೆಳೆಯನ್ನು ಸರ್ಕಾರದವರು ಒಂದೆಡೆ ಶೇಖರಿಸಿ ನಂತರ ಅದನ್ನು ಅನೇಕ ಜನರಿಗೆ ವಿಸ್ತರಿಸುವಂಥ ಒಂದು ವ್ಯವಸ್ಥೆಯ ಒಂದು ಸಾಕಷ್ಟು ದೊಡ್ಡ ಪ್ರಯೋಗ ಮತ್ತು ಫಲಿತಾಂಶ ಮತ್ತು ಯಶಸ್ಸನ್ನು ನಾವು ಈ ಭಾಗದಲ್ಲಿ ಕಾಣಬಹುದು. ಜಗತ್ತಿಗೆ ಒಂದು ದೊಡ್ಡ ಒಂದು ಮಾತನ್ನು ಕಲಿಸಿಕೊಟ್ಟ ಒಂದು ವ್ಯವಸ್ಥೆಯನ್ನು ಇಲ್ಲಿ ನಾವು ಗಮನಿಸ್ಬೋದು. ಇದು ಒಂದು ಕಡೆ. ಇನ್ನೊಂದು ಕಡೆ ನಾವು ಹೊಸಡಂಬಡಿಕೆಯ ಬೆಳಕಿನಲ್ಲಿ ಗಮನಿಸಿದಾದರೆ ಹೇಗೆ ಒಂದು ಕಾಲದಲ್ಲಿ ಯಥೇಚ್ಛವಾಗಿ ದೇವರ ವಾಕ್ಯವು ನಮಗೆ ಸಿಗ್ತದೆ, ನಂತರದಲ್ಲಿ ಹೇಗೆ ದೇವರ ವಾಕ್ಯವೇ ಸಿಗದಿರುವಂಥ ಕಾಲ, ವಾಕ್ಯದ ಕ್ಷಾಮ ಬರ್ತದೆ. ಹಾಗಾದರೆ ಅಂಥ ಕಾಲ ಬರುವುದಕ್ಕೆ ಮೊದಲೇ ಹೇಗೆ ವಾಕ್ಯದಲ್ಲಿ ನಾವು ಸಿದ್ಧರಾಗಬೇಕೆನ್ನುವಂಥ ಒಂದು ಇನ್ನೊಂದು ಕ್ರಿಸ್ತನಿಗೆ ಹೊಂದಿಕೆಯಾಗಿ ಬರುವಂಥ ಇನ್ನೊಂದು ಪ್ರಬಲವಾದ ಪ್ರಕಟಣೆಯೂ ನಮಗೆ ಇಲ್ಲಿ ಸಿಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಇಂಥ ಕಾರ್ಯಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲವರು ಯಾರು? ದೇವರಾತ್ಮವುಳ್ಳವರು. ಆಳುವ ಅಧಿಕಾರಿಗಳಿಗೆ ತಕ್ಕ ಆಲೋಚನೆ ಹೇಳಿಕೊಡುವವರು ಯಾರು? ದಾನಿಯೇಲನಂತೆ ಆಲೋಚನೆ ಹೇಳಿಕೊಡುವವರು ಯಾರು? ಅಥವಾ ಚರಿತ್ರೆಯಲ್ಲಿ ಅನೇಕ ಅಧಿಕಾರಿಗಳಿಗೆ, ಅನೇಕ ಅರಸರುಗಳಿಗೆ ಆಲೋಚನೆಯನ್ನು ದೇವರಾತ್ಮ ಭರಿತರಾದ ದೇವಸೇವಕರು ಅನೇಕ ವಿಧದಲ್ಲಿ ಹೇಳಿಕೊಟ್ಟಿದ್ದಾರೆ. ರಾಜತಾಂತ್ರಿಕತೆಯನ್ನು ಬರೆದಿದ್ದಾರೆ, ಪ್ರಜಾಪ್ರಭುತ್ವವನ್ನು ಬರೆದಿಟ್ಟಿದ್ದಾರೆ, ಅನೇಕ ರಾಜನೀತಿ ಶಾಸ್ತ್ರಗಳನ್ನ ಬರೆದಿಟ್ಟಿದ್ದಾರೆ. ಪ್ರಿಯರೇ, ದೇವರಾತ್ಮ ಭರಿತನಾದ ಮನುಷ್ಯನಿಂದ ಪ್ರಪಂಚಕ್ಕೆ ಎಷ್ಟೋ ಲಾಭ, ಪ್ರಪಂಚದಲ್ಲಿ ಆಗಬೇಕಾದ ವ್ಯವಸ್ಥೆಗಳಿಗೆ ಎಷ್ಟೋ ಲಾಭ. ಈ ವಾಕ್ಯವನ್ನು ಕೇಳ್ತಿರುವಂಥ ನಾವು ಸ್ವಲ್ಪವಾದರೂ ಈ ಭಾಗದಲ್ಲಿ ಮುಂದುವರಲಿಕ್ಕಾಗುವಂತೆ, ಮುಂದೆ ಬರಲಿಕ್ಕಿರುವಂಥ ಘೋರ ಸ್ಥಿತಿಗಳನ್ನ ನಿಭಾಯಿಸಲಿಕ್ಕೆ ಈಗಲೇ ತಕ್ಕ ಸಿದ್ಧತೆಗಳನ್ನು, ಏರ್ಪಾಟುಗಳನ್ನ ಮಾಡಿಕೊಳ್ಳುವುದಕ್ಕಾಗಿ ದೇವರಾತ್ಮ ಭರಿತರಾಗಿ ನಾವು ಕ್ರಿಯಾಶೀಲರಾಗುವುದಕ್ಕೆ ಕರ್ತ ನಮಗೆ ಕಲಿಸಿಕೊಡಲಿ. ಇದಕ್ಕಾಗಿ ನಮ್ಮನ್ನು ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ನಿನ್ನ ಐಗುಪ್ತದ ಅರಸನಾದ ಫರೋಹನಿಗೆ ತೋರಿಸಿದ ಕನಸಿಗಾಗಿ ಸ್ತೋತ್ರ. ಆ ಕನಸಿನ ಅರ್ಥವನ್ನು ಹೇಳುವ ಸಾಮರ್ಥ್ಯವನ್ನು ದಾನಿಯೇಲನಿಗೆ ಕೊಟ್ಟ ವಿಧದಲ್ಲಿ ಯೋಸೇಫನಿಗೆ ನೀನು ಕೊಟ್ಟದಕ್ಕಾಗಿ ಸ್ತೋತ್ರ. ಅರಸನು ಕನಸುಗಳನ್ನ ಹೇಳುತ್ತಲೇ ಅದಕ್ಕೆ ತಕ್ಕ ಉತ್ತರವನ್ನು ಯೋಸೇಫನು ಕರ್ತನೆ ಬಹಳ ನಿರ್ದಿಷ್ಟವಾಗಿ ತಕ್ಕ ಮಾತುಗಳಿಂದ ಹೇಳುವುದಕ್ಕೆ ಆತನನ್ನು ಬಲಪಡಿಸಿದಕ್ಕಾಗಿ ನಿನಗೆ ಸ್ತೋತ್ರ. ಸುಭಿಕ್ಷ ಕಾಲದ ನಂತರ ಬರುವ ದುರ್ಭಿಕ್ಷ ಕಾಲವನ್ನು ನಿಭಾಯಿಸುವ ವಿಧವನ್ನು ಕರ್ತನೆ ನೀನು ಅಲ್ಲಿ ಬೋಧಿಸಿದಕ್ಕಾಗಿ, ಯೋಸೇಫನ ಮೂಲಕ ತಿಳಿಪಡಿಸಿದಕ್ಕಾಗಿ ಸ್ತೋತ್ರ. ಇದರಿಂದ ಕರ್ತನೆ ಹೇಗೆ ರೈತರು ಬೆಳೆದ ಬೆಳೆಗಳನ್ನು ಹೇಗೆ ಸರ್ಕಾರವು ಸಂಗ್ರಹಿಸಿಕೊಂಡು ಅದನ್ನು ಅಗತ್ಯವಿರುವ ಜನರಿಗೆ ಹೇಗೆ ಯಾವ ವಿಧದಲ್ಲಿ ಸಮರ್ಪಕವಾಗಿ ವಿತರಣೆ ಮಾಡಬೇಕೆನ್ನುವಂಥ ಒಂದು ವ್ಯವಸ್ಥೆಯ ಒಂದು ಆರಂಭವನ್ನು ಇಲ್ಲಿ ತೋರಿಸಿ ಯೋಸೇಫನದಕ್ಕೆ ಒಬ್ಬ ಹರಿಕಾರನಾಗುವ ಸಂಗತಿಗಳನ್ನ ನಮಗೆ ಇಲ್ಲಿ ತೋರ್ಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಇದೆಲ್ಲವೂ ಯೋಸೇಫನಿಗೆ ಸಾಧ್ಯವಾದದ್ದು ನೀನಾತನಲ್ಲಿಟ್ಟಂಥ ದೇವರಾತ್ಮ. ಇದನ್ನು ಅನ್ಯರ ಕಣ್ಣುಗಳು ಕಂಡು ದೇವರಾದನ ಅವರ ಬಾಯಿಂದ ತಮ್ಮ ಮಾತುಗಳಿಂದ ಶ್ಲಾಘಿಸುವುದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಹಾಗಾದರೆ ಈ ದಿನಗಳಲ್ಲಿ ಕ್ರಿಸ್ತನ ಸಭೆ ಈ ಭಾಗದಲ್ಲಿ ಪ್ರಬಲವಾಗಿ ನಿಲ್ಲುವುದಕ್ಕೂ ಅದರಲ್ಲೇ ಅಂಗಗಳಾಗಿರುವ ನಾವು ದೇವರಾತ್ಮ ಭರಿತರಾಗಿ ತಕ್ಕದ್ದನ್ನು ಕರ್ತನೆ ಜನರಿಗೆ ನೀನು ಏನು ಒಳ್ಳಿತನ್ನ ದಯೆಯನ್ನು ಕನಿಕರವನ್ನು ತಲುಪಿಸಬೇಕೆಂದಿದೆಯೋ ಅದನ್ನು ಮಾಡಲಿಕ್ಕೆ ನಾವು ಶಕ್ತರಾಗುವಂತೆ ನಮ್ಮನ್ನೂ ಕರ್ತನೆ ಪವಿತ್ರಾತ್ಮ ಭರಿತರನ್ನಾಗಿ ಮಾಡು. ದೇವರಾತ್ಮ ಉಳ್ಳವರಾಗಿ ತಕ್ಕ ವಿಧದಲ್ಲಿ ಪ್ರವೃತ್ತರಾಗುವುದಕ್ಕೂ ಆಲೋಚನೆಗಳನ್ನ ಇತರರಿಗೆ ತಿಳಿಸುವುದಕ್ಕೂ ನಾವು ಗ್ರಹಿಸುವುದಕ್ಕೂ ಕರ್ತನೆ ಸಮರ್ಪಕವಾದದನ್ನು ಮಾಡುವುದಕ್ಕೂ ನಮ್ಮನ್ನು ಶಕ್ತರನ್ನಾಗಿ ಮಾಡು. ಇದರ ವಾಕ್ಯವನ್ನು ಕೇಳಿ ನಮ್ಮನ್ನು ಅಥವಾ ನಮ್ಮ ಮಕ್ಕಳನ್ನು ಹೀಗೆ ಮಾಡು ಎಂಬುದಾಗಿ ಪ್ರಾರ್ಥಿಸುವ ಇವರ ಮೇಲೆ ನಿನ್ನ ದಯೆ ಇರಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.